ಅಸ್ಸಲಾಮಲೈಕುಮ್ ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಲ್ಲಿ ನೋಡ್ರಿ, ನಮ್ಮ ಮನೆಯಲ್ಲಿ ಎಲ್ಲ 3 ಕಲರ್ ರೋಸ್ ಇದೆ. ಈಗ ಇದು ಮಳೆ ಬರ್ತಾ ಇದೆಯಲ್ಲ, ಪೂರ್ತಿ ಹಡ್ಬಿಡುತ್ತೆ. ಅದಕ್ಕೆ ನಾನು ಕಟ್ ಮಾಡ್ತಾ ಇದ್ದೀನಿ. ಇದೇ ನೋಡೋಕ್ಕೆ ಚಂದ ಅನ್ಸುತ್ತೆ ಫ್ರೆಂಡ್ಸ್. ಕಟ್ ಮಾಡೋಕ್ಕೆ ಹೇಳಿದ್ದೆ, ಜವೇರಿಗೆ ಕಟ್ ಮಾಡಿದ್ಲು ಅವಳು. ಯಾಕಂದರೆ ಪೂರ್ತಿ ಹಡ್ಬಿಡುತ್ತೆ, ಅದು ಚೆನ್ನಾಗಿರಲ್ಲ. ಏನೋ ನನಗೆ ಹೇಳಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್, ನೀವೇ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೋಡ್ರಿ, ನಾನು ಇಲ್ಲಿ ಸಂಡೇ ಸ್ಪೆಷಲ್ ಮಾಡ್ತಾಯಿದ್ದೀನಿ. ಏನಂದರೆ ಮಟನ್ ಬಿರಿಯಾನಿ ಫ್ರೆಂಡ್ ಮಾಡ್ತಾ ಇರೋದು. ಅದಕ್ಕೆ ಮಸಾಲೆ ಎಲ್ಲ ಕಟ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಈರುಳ್ಳಿ ಇದೆಲ್ಲ. ಆಮೇಲೆ ಇಲ್ಲೂ ಇದೆ, ಇದೆಲ್ಲ ಕಟ್ ಮಾಡಿರೋದು ನಾನು ಮಿಕ್ಸಿದಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಯಾಕಂದರೆ ಕರೆಂಟಿನ ಪ್ರಾಬ್ಲಮ್ ಇದೆ, ಮಳೆ ಬರ್ತಾ ಇದೆಯಲ್ಲ, ಕರೆಂಟ್ ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಗೊತ್ತಾಗಲ್ಲ. ಅದಕ್ಕೆ ಫಸ್ಟ್ ನಾನು ರುಬ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಮಸಾಲೆದಲ್ಲಿ ತಗೊಂಡಿರೋದು ನಾನು 3 ಈರುಳ್ಳಿ, 1 ಮುಟ್ಟಿದಷ್ಟು ಬೆಳ್ಳುಳ್ಳಿ, ಮುಕ್ಕಾಲು ಭಾಗದಷ್ಟು ಶುಂಠಿ, ಆಮೇಲೆ ಇದು ಅರ್ಧ ಕಟ್ಟದಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇದೆಲ್ಲ ಮಿಕ್ಸಿ ಜಾರ್ನಲ್ಲಿ ಹಾಕಿದ್ದೀನಿ. ಇದು ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ, ಇದೇ ಮೇನ್ ಫ್ರೆಂಡ್ಸ್ ಇದು ಮಸಾಲೆ. ತುಂಬ ಜನ ಇಲ್ಲಿ ಮಾಡ್ತಾರೆ, ಏನಂದರೆ ಎಲ್ಲ ಕಟ್ ಮಾಡಿ ಹಾಕ್ತಾರೆ, ಬರೀ ಅದೇ. ನಾನು ಒಬ್ಬೊಬ್ಬರು ಏನು ಮಾಡ್ತಾರೆ, ಇದ್ರ ಜೊತೆ ಟೊಮಾಟೋನು ಹಾಕ್ತಾರೆ. ಯಾಕಂದರೆ ಬಿರಿಯಾನಿ ಒಂದು ಸ್ವಲ್ಪ ಮಸಾಲೆ ಇರಲಿ ಅಂತ. ನಾನು ಇಷ್ಟೇ ಹಾಕೋದು ಫ್ರೆಂಡ್ಸ್. ಮತ್ತು ಒಬ್ಬೊಬ್ಬರು ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕ್ತಾರೆ. ನಾನಿಲ್ಲಿ ಈರುಳ್ಳಿನೂ ಹಾಕ್ತೀನಿ, ಅದ್ರ ಜೊತೆ ಕೊತ್ತಂಬರಿನೂ ಒಂದು ಸ್ವಲ್ಪ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿರಿ, ನಾನು ಪುದೀನ, ಕೊತ್ತಂಬರಿ ಮತ್ತು ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್. ನಾನು ಮಸಾಲೆ ಎಲ್ಲ ರುಬ್ಬಿದ್ದೀನಲ್ಲ, ಕ್ಲೀನ್ ಮಾಡಿದ್ದೆ. ಈಗ ಇದರಲ್ಲೇ ನಾನು ಏನು ಮಾಡ್ತೀನಿ ಅಂದರೆ ಹಲ್ದಿ ಪೌಡರ್ ಹಾಕ್ತೀನಿ. ಇದು ನಾನು 3/4 kg ಮಟನ್ ಮತ್ತು 3/4 kg ಅಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕೆ ಇಷ್ಟು ಮಸಾಲೆ ಕರೆಕ್ಟ್ ಇದೆ ಫ್ರೆಂಡ್ಸ್. ಮಟನ್ ಅಂದರೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕಬೇಕು. ಚಿಕನ್ನಿಗೆ ಒಂದು ಸ್ವಲ್ಪ ಕಡಿಮೆ ಆದ್ರೂ ಆಗತ್ತೆ. ಅದು ಬಿರಿಯಾನಿದು ನಾವು ಬಿರಿಯಾನಿ ಅಂತೀವಿ, ಇದಕ್ಕೆ ತುಂಬ ಜನ ತೆಹರಿ ಅಂತಾರೆ, ಮಟನ್ ತೆಹರಿ ಅಂತ. ಇಲ್ಲಿ ನಾನು ಮಸಾಲೆ ಎಲ್ಲ ಜೋಡಿಸಿದ್ದೀನಿ. ಇದರಲ್ಲಿ ನಾನು ಹಸಿಮೆಣಸಿನ್ಕಾಯಿನೂ ಕಟ್ ಮಾಡಿದ್ದೀನಿ. ತುಂಬ ಖಾರ ಇದೆ ಅದು, ಅದಕ್ಕೆ ಇಷ್ಟು ಹಾಕಿದ್ದೀನಿ ಖಾರದ ಪುಡಿ. ಇದರಲ್ಲೇ ನಾನು ಉಪ್ಪು ಹಾಕ್ತೀನಿ, ಟೇಸ್ಟಿಗೆ ಎಷ್ಟು ಬೇಕಷ್ಟು. ಯಾಕಂದರೆ ಇದರಲ್ಲೇ ನಾನು ಅಕ್ಕಿ ಹಾಕ್ತೀನಿ, ಅದಕ್ಕೆ ಜಾಸ್ತಿ ಆದ್ರೂ ಏನಾಗಲ್ಲ. ಇಲ್ಲಿ ನೋಡಿರಿ, ಏನು ಕಟ್ ಮಾಡಿದ್ದೀನಿ ಅಂದರೆ ಈರುಳ್ಳಿ ಇದೆ, ಟೊಮ್ಯಾಟೊ ಇದೆ, ಕೊತ್ತಂಬರಿ ಇದೆ, ಪುದೀನ ಇದೆ, ಹಸಿಮೆಣಸಿನ್ಕಾಯಿ ಇದೆ. ಇದರಲ್ಲಿ ಮಿಸ್ ಆಗಿರೋದು ಏನಂದರೆ ಪಾಲಕ್ ಒಂದು ಸ್ವಲ್ಪ, ಆಮೇಲೆ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ. ಅದು ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಇಲ್ಲಾದ್ರೂ ಮಾಡ್ಬೋದು. ಇಲ್ಲಿ ನೋಡಿರಿ, 3/4 kg ಮಟನ್ ಇದು ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿರೋದು. ಈಗ ಬರೀ ಫ್ರೆಂಡ್ಸ್ ಮಾಡೋಣ ಬಿರಿಯಾನಿ. ನಮ್ಮ ಮನೆಯದು ಸಂಡೇ ಸ್ಪೆಷಲ್. ಇಲ್ಲಿ ನಾನು ಕುಕ್ಕರ್ದಲ್ಲಿ ಮಾಡ್ತಾ ಇರೋದು ಫ್ರೆಂಡ್ಸ್. 10 ಲೀಟರ್ ಕುಕ್ಕರ್ ಇದು. ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್, ಕುಕ್ಕರ್ನಲ್ಲಿ ತುಂಬ ಈಸಿನೂ ಆಗುತ್ತೆ. ಇಲ್ಲಿ ನೋಡಿರಿ, ಕುಕ್ಕರ್ ಬಿಸಿ ಆಯಿತು ಫ್ರೆಂಡ್ಸ್. ಎಣ್ಣೆ ಹಾಕಿದೆ. ನಾನು ಫ್ರಂಟ್ ಕ್ಯಾಮ್ರಾ ತೋರಿಸ್ತೀನಿ ಅಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ, ಕೈಯಲ್ಲೂ ಇಟ್ಕೊಳ್ಳೋಕ್ಕಾಗಲ್ಲ ಫೋನು. ಯಾಕಂದರೆ 2 ಕೈ ಕೆಲಸ ಮಾಡ್ತಾ ಇರಬೇಕು. ಅದಕ್ಕೆ ಸೆಟ್ ಮಾಡಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಎಣ್ಣೆ ಬಿಸಿ ಆಯಿತು. ಈಗ ನಾನು ಹಸಿಮೆಣಸಿನ್ಕಾಯಿ ಮಧ್ಯದಲ್ಲಿ ಕಟ್ ಮಾಡಿ ಹಾಕಿರೋದು,
ಇದು ಒಂದು ಸ್ವಲ್ಪ ಇದು ಎಣ್ಣೆಯಲ್ಲಿ ಬಿಸಿ ಆಗಬೇಕು. ನಾನು ಟೈಮ್ ಆಗ್ತಾಯಿದೆ ಫ್ರೆಂಡ್ಸ್, ಈಗ 1 ಗಂಟೆ ಆಯಿತು ರಾತ್ರಿ ಮಾಡ್ತಾ ಇರೋದು. ನಾನು ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ, ಯಾಕಂದರೆ ಬೆಳಗ್ಗೆ ನಾಷ್ಟಕ್ಕೂ ತಿಂತಾರೆ ಇಷ್ಟಪಟ್ಟು. ಅದಕ್ಕೆ ಮಕ್ಕಳು ಎಲ್ಲ ಕೇಳ್ತಾರೆ ನಾಷ್ಟಕ್ಕೆ ಬಿರಿಯಾನಿ ಬೇಕು ನಮಗೆ ಅಂತ. ಇದು ತುಂಬ ಜನ ಏನು ಹೇಳ್ತಾರೆ ಅಂದರೆ ತಹಾರಿನೂ ಹೇಳ್ತಾರೆ ಇದಕ್ಕೆ. ನಾವು ಇಲ್ಲಿ ಶಿವಮೊಗ್ಗದಲ್ಲಿ ಇದು ಬಿರಿಯಾನಿನೇ ಅನ್ನೋದು. ಈಗ ಈರುಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್. ಆಮೇಲೆ ಇದರಲ್ಲಿ ಟೊಮ್ಯಾಟೊ, ಪುದೀನ, ಕೊತ್ತಂಬರಿ ಅದೆಲ್ಲ ಹಾಕ್ತೀನಿ ನಾನು ಇದರ ಜೊತೆನೇ. ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ನೋಡಿ ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್. ಇದರಲ್ಲಿ ನಾನು ಟೊಮ್ಯಾಟೊ, ಕೊತ್ತಂಬರಿ, ಪುದೀನ ಅದೆಲ್ಲ ಹಾಕ್ತೀನಿ. ಆಮೇಲೆ ಇದರಲ್ಲಿ ಮೆಂತ್ಯ ಸೊಪ್ಪು ಇಲ್ಲಲ್ಲ, ಅದಕ್ಕೆ ನಾನು ಕಸೂರಿ ಮೇಥಿ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಜಾಸ್ತಿ ಇದೇ ಬಿರಿಯಾನಿ ತಿನ್ನೋದು, ಯಾಕಂದರೆ ಅದು ದಮ್ ಬಿರಿಯಾನಿ ಆಮೇಲೆ ಇದು ಲೇಯರ್ ಬಿರಿಯಾನಿ ಬರುತ್ತಲ್ಲ ಅದೆಲ್ಲ ತಿನ್ನಲ್ಲ. ಸಪ್ಪೆ ಅನ್ನದಲ್ಲಿ ಮಾಡ್ತಾರೆ ಅಂತ ಟೇಸ್ಟಿ ಅನಿಸಲ್ಲ ನಮ್ಮ ಯಜಮಾನ್ರಿಗೆ. ಅದಕ್ಕೆ ಇದೇ ಮಾಡಿರಿ ಅಂತಾರೆ ಅವರು. ಇಲ್ಲೊಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀನಿ. ಇದು ಲಾಸ್ಟಿನ ಫ್ರೆಂಡ್ಸ್, ಇದು ಪೌಡ್ರ್ ಥರ ಕಾಣ್ತಾ ಇದೆ. ಕಸೂರಿ ಮೇಥಿ ಪೌಡ್ರ್ ಅಲ್ಲ ಫ್ರೆಂಡ್ಸ್, ಪ್ಯಾಕೆಟ್ ಇದು ಪ್ಯಾಕೆಟ್ನಲ್ಲಿ ಲಾಸ್ಟ್ ಒಂದು ಸ್ವಲ್ಪ ಇದೆ ಕಸೂರಿ ಮೇಥಿ. ಅದೇ ಹಾಕಿದ್ದೀಗ. ಹೊಸದು ತರಬೇಕು ಫ್ರೆಂಡ್ಸ್. ಈಗ ಹೇಳ್ತೀನಿ ಅವರಿಗೆ ತರ್ರಿ ಅಂತ. ಈಗ ಮಸಾಲೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಎಲ್ಲ ರುಬ್ಬಿ ಮತ್ತು ಇದರಲ್ಲಿ ಹಾಕಿದ್ದೀನಲ್ಲ ಅರಿಶಿನ ಪೌಡ್ರು, ಆಮೇಲೆ ಖಾರದ ಪುಡಿ, ಉಪ್ಪು ಎಲ್ಲ ಹಾಕಿದ್ದೀನಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಇದರಲ್ಲಿ ಹಾಕಿದೆ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು ಇದರಲ್ಲಿ. ಆವಾಗ ನಾನು ಮಟನ್ ಹಾಕ್ತೀನಿ ಫ್ರೆಂಡ್ಸ್. ಒಂದು 2 ನಿಮಿಷದಲ್ಲಿ ಇದು ಮಸಾಲೆ ಚೆನ್ನಾಗಿ ಫ್ರೈ ಆಗುತ್ತೆ, ಕುಕ್ ಆಗುತ್ತೆ ಇದು. ಆಮೇಲೆ ನಾನು ಇದರಲ್ಲಿ ಮಟನ್ ಹಾಕಿ ಒಂದು 4 ಸೀಟಿ ತಗೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಮಟನ್ ಇದೆ. ಇಲ್ಲಿ ಚೆನ್ನಾಗಿ ಕುದಿಬೇಕು ಫಸ್ಟ್ ಮಸಾಲೆ. ಇಲ್ಲಿ ಏನೋ ನಮ್ಮ ಯಜಮಾನ್ರು ಬಂದು ಹೇಳ್ತಾ ಇದ್ದಾರೆ, ಏನು ಮಾಡ್ತಾಯಿದ್ದೀರಾ ನೀವು ಅಂತ ಕೇಳ್ತಾ ಇರೋದು. ಇಲ್ಲಿ ನೋಡಿರಿ ಚೆನ್ನಾಗಿ ಕುಕ್ ಆಗಿದೆ ಮಸಾಲೆ. ಈಗ ನಾನು ಮಟನ್ ಹಾಕಿದೆ. ಇದು ಮುಳ್ಳಿನ ಫ್ರೆಂಡ್ಸ್, ಇದು ಹಡ್ಡಿವಾಲ ಗೋಶ್ತ್ ಅಂತಾರೆ, ಅದೇ ತೊಗೊಂಡು ಬಂದಿರೋದವರು. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆಯಲ್ಲಿ ಮಟನ್ನು. 5 ನಿಮಿಷ ಹಾಗೆ ಕುದಿಸ್ಬೇಕು ಫ್ರೆಂಡ್ಸ್. ಚೆನ್ನಾಗಿ ಮಸಾಲೆಯಲ್ಲಿ ಫ್ರೈ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೇ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಫ್ರೆಂಡ್ಸ್. ಮತ್ತು ಇಲ್ಲಿ ಕ್ಯಾಮ್ರಾ ಸೆಟ್ ಮಾಡಿದ್ದೀನಿ ನಾನು ಟ್ರೈಪಾಡ್ನಲ್ಲಿ. ಕ್ಯಾಮ್ರಾ ಅಂದರೆ ಫೋನೇ ಫ್ರೆಂಡ್ಸ್. ಈಗ ಚೆನ್ನಾಗಿ 5 ನಿಮಿಷಕ್ಕೆ ಬಿಡಬೇಕು. ನಾನು ಬಿರಿಯಾನಿ ಇದು ಮಸಾಲೆ ನೀರು ಇದೆ ಫ್ರೆಂಡ್ಸ್. ಇಲ್ಲಿ ಇವತ್ತು ಸ್ವೀಟು ಮಾಡೋಣ ಅಂತ ಇದ್ದೀನಿ ಫ್ರೆಂಡ್ಸ್. ಮಾಡ್ತೀನಿ ಈಗ. ಅದು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ನಿಮಗೆ, ಯಾಕಂದರೆ ಇದರಲ್ಲಿ ಜಾಸ್ತಿ ಟೈಮ್ ತೊಗೊಳತ್ತೆ ಫ್ರೆಂಡ್ಸ್. ಈ ವಿಡಿಯೋ ಮಾಡೋಕ್ಕೆ, ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ 35 ನಿಮಿಷದಲ್ಲಿ ಎಲ್ಲ ಆಗಿತ್ತು ನಂದು ವಿಡಿಯೋ. ಅದಕ್ಕೆ ನಾನು ಎಲ್ಲ ಕಟ್ ಮಾಡಿ ಬರೀ ಬಿರಿಯಾನಿದೆ ಇಲ್ಲಿ ನಾನು ಹಾಕಿರೋದು ಎಡಿಟಿಂಗ್ ಮಾಡಿ. ಇಲ್ಲಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಆಗಿ ಕುಕ್ ಆಗಿದೆ ಮಟನ್. ಈಗ ನೀರು ಹಾಕಿ ಇದರಲ್ಲಿ ಮುಚ್ಚಳ ಮುಚ್ತೀನಿ ಫ್ರೆಂಡ್ಸ್. ಮಸಾಲೆ ನೀರು ಫ್ರೆಂಡ್ಸ್, ಇದು ಜಾರ್ನಲ್ಲಿ ಇದ್ದಿದೆಯಲ್ಲ ಒಂದು ಸ್ವಲ್ಪ ಮಸಾಲೆ, ಅದರಲ್ಲೇ ಒಂದು ಸ್ವಲ್ಪ ನೀರು ಹಾಕಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಜಾರು. ಎಷ್ಟಂದರೆ 1 ಗ್ಲಾಸ್ ನೀರು ಅಷ್ಟೇ ಹಾಕಿರೋದು ಫ್ರೆಂಡ್ಸ್, ಯಾಕಂದರೆ ಮಟನ್ನಲ್ಲಿ ನೀರು ಬರುತ್ತೆ ಆಮೇಲೆ ಕುದಿಯಾದ್ಮೇಲೆ. ನೋಡಿರಿ ಚೆನ್ನಾಗಿ ಕುಕ್ ಆಗಬೇಕು ಫ್ರೆಂಡ್ಸ್. ಈಗ ನಾನು ಎಲ್ಲ ಕ್ಲೀನಾಗಿ ಇಲ್ಲಿ ನೋಡಿರಿ ನೀರು ಹಾಕಿರೋದು ತೋರಿಸ್ತಾ ಇರೋದು ನಿಮಗೆ. ಈಗ ಮುಚ್ಚಳ ಮುಚ್ಚಿ 4 ಸೀಟಿ ತಗೊಳ್ತೀನಿ ಫ್ರೆಂಡ್ಸ್. ಇದೇ ಟೈಮ್ನಲ್ಲಿ ಕುಕ್ಕರ್ ಸೀಟಿ ಆಗಿ ತಣ್ಣಕ್ಕಾಗಬೇಕು, ಅಲ್ಲಿನ ತನಕ ನಾನು ಸ್ವೀಟು ಮಾಡಿದೆ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಇದು ಕೊಡ್ತೀನಿ, ಇದು ವ್ಲಾಗ್ನಲ್ಲಿ ತೋರಿಸ್ತೀನಿ ರೆಸಿಪಿ ಯಾವ ಥರ ಮಾಡಿರೋದು ನಾನು ಸ್ವೀಟು ಅಂತ. ಈಗ ಚೆನ್ನಾಗಿ ಕುದ್ದಿದೆ ಫ್ರೆಂಡ್ಸ್ ಮಟನ್ನು.
ಇಲ್ಲಿ ನೋಡಿರಿ ಎಣ್ಣೆ ಎಲ್ಲ ಮೇಲೆ ಬಂದಿದೆ. ನಾನು ಕುಕ್ಕರ್ನಲ್ಲೇ ಜಾಸ್ತಿ ಮಾಡೋದು ಫ್ರೆಂಡ್ಸ್, ಪಾತ್ರೆಯಲ್ಲಿ ಜಾಸ್ತಿ ಮಾಡಲ್ಲ. ಇದರಲ್ಲಿ ರಾತ್ರಿ ಮಾಡಿದರೆ ಮತ್ತೆ ಬೆಳಿಗ್ಗೆ ನಾಷ್ಟಕ್ಕೂ ತಿಂತಾರೆ ಎಲ್ಲರೂ ಇಷ್ಟಪಟ್ಟು. ಅದಕ್ಕೆ ಈಗ ನೀರು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಒಬ್ಬೊಬ್ಬರು ಮಟನ್ನು ಇದರಲ್ಲಿ ಮಸಾಲೆಯಲ್ಲಿ ಹಾಕಲ್ಲ ಫ್ರೆಂಡ್ಸ್, ಫಸ್ಟಾಗಿ ಕುದಿಸ್ತಾರೆ 3-4 ಸೀಟಿ ಮಾಡಿ. ಅವರು ಅರಿಶಿನ ಪೌಡ್ರು ಆಮೇಲೆ ಉಪ್ಪು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ 3-4 ಸೀಟಿ ತಗೊಂಡು ಆಮೇಲೆ ಇದರಲ್ಲಿ ಮಿಕ್ಸ್ ಮಾಡ್ತಾರೆ ಫ್ರೆಂಡ್ಸ್. ಅದು ನನಗೆ ಇಷ್ಟನೇ ಆಗಲ್ಲ. ಏನಂದರೆ ಚೆನ್ನಾಗಿ ಮಸಾಲೆಯಲ್ಲಿ ಕುದಿಬೇಕು ಫ್ರೆಂಡ್ಸ್. ಇದು ಮಟನ್ನು ಇಲ್ಲಿ ನೀರು ಹಾಕಿದ್ದೀನಲ್ಲ, ನೀರು ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು. ಆಮೇಲೆ ಅಕ್ಕಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಾನಿಲ್ಲಿ. ಇದು ನಿಂಬೆಹಣ್ಣು ಫ್ರೆಂಡ್ಸ್, ಚೆನ್ನಾಗಿ ಜ್ಯೂಸ್ ತೆಗಿತಾ ಇದ್ದೀನಿ ಹಾಕೋಕ್ಕೆ ಬಿರಿಯಾನಿ. ಬೇಕಾದರೆ ನೀವು ಮೊಸರು ಹಾಕ್ಬೋದು, ನಾನು ಮೊಸರು ಹಾಕಲ್ಲ ಫ್ರೆಂಡ್ಸ್, ನಿಂಬೆಹಣ್ಣಿನ ಜ್ಯೂಸ್ ಹಾಕ್ತೀನಿ. ಈಗ ಕುದಿ ಬಂತು ಫ್ರೆಂಡ್ಸ್, ನೀರಿನಲ್ಲಿ ತೋರಿಸ್ತೀನಿ ನಿಮಗೆ. ಕುದಿಯ ಬಂದರೆ ಆಮೇಲೆ ಅಕ್ಕಿ ಹಾಕಬೇಕು ಫ್ರೆಂಡ್ಸ್. ಜಾಸ್ತಿ ಟೈಮ್ ತಗೊಳ್ಳಲ್ಲ ಬಿರಿಯಾನಿ ಆಗೋಕ್ಕೆ. ಇಲ್ಲಿ ನೋಡಿರಿ ಕುದಿ ಬಂತು. ಈಗ ಚೆನ್ನಾಗಿ ಕ್ಲೀನ್ ಮಾಡಿರೋದು ಅಕ್ಕಿ ಹಾಕ್ತೀನಿ. ನಾನು ಇವತ್ತು ಸಂಡೇ ಪೂರ್ತಿ ದಿನದ್ದು ರುಟೀನ್ ತೋರಿಸೋಣ ಅಂತ ಎಲ್ಲ ಇದು ರೆಕಾರ್ಡ್ ಮಾಡಿದೆ ಫ್ರೆಂಡ್ಸ್. ಫೋನಲ್ಲಿ ಎಡಿಟ್ ಮಾಡಬೇಕಂದ್ರೆ 40 ನಿಮಿಷದ ವೀಡಿಯೋ ಆಗಿತ್ತದು, ಅದಕ್ಕೆ ಬೇಡ ಅಂತ ಸುಮ್ಮನೆ ಅಂತೆ. ನೀವು ನನಗೆ ಕಮೆಂಟ್ ಮಾಡಿದರೆ ಪೂರ್ತಿ ದಿನದ್ದು ರುಟೀನ್ ತೋರಿಸ್ರಿ ನಿಮ್ಮದು ಅಂತ ನಾನು ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಾಂದರೆ ಬರೀ ಒಂದು ರೆಸಿಪಿ ಹಾಕ್ತೀನಿ ಬಿಡ್ತೀನಿ ಅಷ್ಟೇ, ಜಾಸ್ತಿ ಏನು ಹಾಕಲ್ಲ ಫ್ರೆಂಡ್ಸ್. ಲಾಸ್ಟ್ 20 ನಿಮಿಷದೇ ಅಷ್ಟೇ ಫ್ರೆಂಡ್ಸ್ ಹಾಕೋದು, ನಾನು ಜಾಸ್ತಿ ಹಾಕಲ್ಲ. ಯಾಕಂದರೆ ಜನ ನೋಡೋದೆಲ್ಲ ಬೇಜಾರಾಗಿಬಿಡುತ್ತೆ ಅವರಿಗೆ. 20 ನಿಮಿಷ 25 ನಿಮಿಷ 30 ನಿಮಿಷದ್ದು ವಿಡಿಯೋ ಹಾಕಿದರೆ ಆಮೇಲೆ ಸ್ಕಿಪ್ ಮಾಡಿ ನೋಡ್ತಾರೆ, ಜಾಸ್ತಿ ಅರ್ಥನೂ ಆಗಲ್ಲ ಏನಿಲ್ಲ. ಅದಕ್ಕೆ ನಾನು ತುಂಬ ಚೆನ್ನಾಗಿ ಕ್ಲೀನಾಗಿ ನಾನು ಹೆಂಗೆ ಮಾಡ್ತೀನಿ ಹಂಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿದ್ರೂ ವ್ಲಾಗು ವಿಡಿಯೋ ಎಲ್ಲ ಅರ್ಥ ಆಗಬೇಕು, ನೋಡಿ ಟ್ರೈ ಮಾಡಿದ್ರೂ ಹಾಗೆ ಬರಬೇಕು ಫ್ರೆಂಡ್, ಟೇಸ್ಟು ಎಲ್ಲ. ಅದಕ್ಕೆ ನಾನು ಹೇಳೋದು ನಿಮಗೆ ಚೆನ್ನಾಗಿ ಕ್ಲಿಯರಾಗಿ ಅರ್ಥ ಆಗದಂತೆ ಹೇಳೋದು ಫ್ರೆಂಡ್ಸ್ ನಾನು. ಇಲ್ಲಿ ನೋಡಿರಿ, ನಾನು ಇಲ್ಲಿ ಉಪ್ಪು ಹಾಕಿದ್ದೀನಿ, ಉಪ್ಪು ಕಡಿಮೆ ಆಯಿತು ಅಂತ. ಈಗ ಅಕ್ಕಿನೂ ಹಾಕಿದೆ, ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ 2-3 ಸಲ. ಈಗ ನಿಂಬೆ ಜ್ಯೂಸ್ ಹಾಕ್ತಾಯಿದ್ದೀನಿ, ನಿಂಬೆಹಣ್ಣಿನ ಜ್ಯೂಸ್ ಹಾಕಿದೆ ನಾನು. ಕೈಯಲ್ಲಿ ಹಾಕಿದರೆ ಇದು ಬೀಜ ಇರುತ್ತಲ್ಲ ಹೆಂಗಾದ್ರೂ ಬೀಳತ್ತದು, ಅದಕ್ಕೆ ನಾನು ಇಲ್ಲಿ ಇದು ತೊಗೊಂಡಿದ್ದೀನಿ. ಚಾಚನ್ನಿ ಅಂತಾರೆ ಫ್ರೆಂಡ್ಸ್ ನಾವು ಇದಕ್ಕೆ. ಅದು ತೊಗೊಂಡು ಅದರಲ್ಲೇ ಹಾಕಿದೆ ನಾನು. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗೆ. ಮತ್ತೊಂದು ಸಲ ನೋಡ್ತೀನಿ ಉಪ್ಪು ಖಾರ ಕರೆಕ್ಟಿದೆ ಏನೂ ಇಲ್ಲ ಅಂತ ನೋಡಿ ಆಮೇಲೆ ಮುಚ್ಚಳ ಮುಚ್ತೀನಿ ಫ್ರೆಂಡ್ಸ್. ಬಿರಿಯಾನಿ ರೆಡಿ ಆಗುತ್ತೆ. ಈಗ ನಮ್ಮ ಬಿರಿಯಾನಿ ಮುಂದೆ ತಹಾರಿ ಮುಂದೆ ಅದು ದಮ್ ಬಿರಿಯಾನಿನೂ ಬೇಡ, ಏನೂ ಬೇಡ ಫ್ರೆಂಡ್ಸ್, ಲೇಯರ್ ಬಿರಿಯಾನಿನೂ ಬೇಡ. ಇದೇ ತುಂಬ ಟೇಸ್ಟಿಯಾಗಿ ಇರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿರಿ, ಇದೇ ಥರ ಪರ್ಫೆಕ್ಟು ಟೇಸ್ಟು ಬರುತ್ತೆ, ತಿನ್ನೋಕ್ಕೂ ಮಜಾ ಬರುತ್ತೆ ಫ್ರೆಂಡ್. ಈಗ ಮುಚ್ಚಳ ಮುಚ್ತಾ ಇದ್ದೀನಿ. ಇದು ಸೀಟಿ ಆಗಬೇಕು, ಒಂದೇ ಸೀಟಿ ಸಾಕು ಫ್ರೆಂಡ್ಸ್. ನೋಡಿರಿ ಒಂದೇ ಸೀಟಿ ಸಾಕು. ಗ್ಯಾಸ್ ಬಂದ್ ಮಾಡಿದೆ ನಾನು. ಈಗ ಪಾತ್ರೆ ಇದೆ ಫ್ರೆಂಡ್ಸ್, ಇಷ್ಟು ತೊಳಿತೀನಿ. ಇದು 2 ಸಲ ಆಗಿರೋದು ಫ್ರೆಂಡ್ಸ್. ಮಾರ್ನಿಂಗ್ ಒಂದು ಸಲ ತೊಳೆದೆ ನಾನು, ಕ್ಲೀನ್ ಮಾಡಿದೆ, ಮತ್ತೊಂದು ಸಲ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಕೆಲಸ ಆಯಿತು, ಈಗ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್. ಕ್ಲೀನ್ ಆಯಿತು ಪಾತ್ರೆ ಎಲ್ಲ. ಇಲ್ಲಿ ನೋಡಿರಿ ಇಷ್ಟು ಇತ್ತು ಪಾತ್ರೆ ಬೆಳಗಿಂದ ಸಂಜೆವರೆಗೂ. ಈಗ ನಾನಿಲ್ಲಿ ಸ್ವೀಟ್ ಮಾಡಿದೆ ಅಲ್ಲ, ಅದು ಮಕ್ಕಳಿಗೆ ಕೊಡ್ತೀನಿ ಒಂದು ಸ್ವಲ್ಪ ಹಾಕಿ ಹೆಂಗಿರುತ್ತೆ ಅಂತ ಟೇಸ್ಟ್ ಕೊಟ್ಟು. ಅವರು ಈಗ ಬಿರಿಯಾನಿ ಈಗ ಆಯ್ತಲ್ಲ, ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ. ನಮ್ಮ ಯಜಮಾನರು ಎಲ್ಲೋ ಹೋಗಿದ್ದಾರೆ, ಅವರು ಬರಬೇಕಾದ್ರೆ ಟೈಮ್ ಆಗುತ್ತೆ, 1 ಗಂಟೆ 1.5 ಗಂಟೆ. ಅದರಲ್ಲೇ ನಾನು
ಅವರಿಗೆ. ಇಲ್ಲಿ ನೋಡಿರಿ ತಣ್ಣಗಾಯ್ತು, ಇದು ಚೆನ್ನಾಗಿ ಸ್ವೀಟು ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ನೆಕ್ಸ್ಟ್ ವ್ಲಾಗ್ನಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಫ್ರೆಂಡ್ಸ್ ಸ್ವೀಟ್ ರೆಸಿಪಿ. ನಾನು ಖೀರ್ ಮಾಡಿದ್ದು ಫ್ರೆಂಡ್ಸ್, ಅಕ್ಕಿ ಖೀರಿದು. ನಾಳೆ ಕೊಡ್ತೀನಿ ನಿಮಗೆ ಈ ರೆಸಿಪಿದು ವಿಡಿಯೋ. ಅಲ್ಲಿನ ತನಕ ಬಿರಿಯಾನಿ ಎಂಜಾಯ್ ಮಾಡಿರಿ ಫ್ರೆಂಡ್ಸ್. ಈಗ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಇವರು ಮಜಾ ಮಾಡ್ತಾ ಇದ್ದಾರೆ ಇಲ್ಲಿ ಟಿ ವಿ ನೋಡ್ಕೊಂಡು. ಹೊರಗಡೆ ಮಳೆ ಬರ್ತಾ ಇದೆ. ಇಲ್ಲಿ ನೋಡ್ರಿ ಇಲ್ಲಿ ಇಬ್ಬರು ಮಲ್ಕೊಂಡು ಟಿ ವಿ ನೋಡ್ಕೊಂಡು ತಾರಕ್ ಮೆಹ್ತಾ ನಡೀತಾ ಇದೆ ಫ್ರೆಂಡ್ಸ್ ಟಿ ವಿಯಲ್ಲಿ. ನಿಧಾನ ಎಲ್ಲೂ ಹೋಗ್ತಾ ಇಲ್ಲ. ಅದು ಸ್ವೀಟ್ ಅಂದರೆ ನನ್ನ ಮಕ್ಕಳಿಗೆ ಅಷ್ಟು ಇಷ್ಟ ನೋಡ್ರಿ. ಅಯ್ಯ ಅದರಲ್ಲೂ ಅಷ್ಟೇ ಇರೋದು ಹಾಕಿದಿರೋದು. ಜಗಳ ಮಾಡಬಾರ್ದು. ತಗೋ ಇದು ಪ್ಲೇಟು ಬಿಸಿ ಇದೆ, ಬಿಸಿ ಹೆಂಗಿದೆ ಟೇಸ್ಟು? ಸಿಹಿ ಕರೆಕ್ಟ್ ಇದೆ. ಸ್ವೀಟು ಸಿಹಿ ಅಂದರೆ ಸ್ವೀಟು ಕರೆಕ್ಟ್ ಇದೆಯಾ? ಚೆನ್ನಾಗಿದೆಯಾ ಟೇಸ್ಟು? ಏನದು? ಸ್ವೀಟು ಖೀರ್. ಅದು ಅಕ್ಕಿದಲ್ಲಿ ಮಾಡಿರೋದು ಖೀರ್. ಅಕ್ಕಿನೇ ಅದು. ಗೊತ್ತಾಗ್ತಾ ಇಲ್ಲ ನಿನಗೆ? ರವೆ ಅಲ್ಲ ಅದು ಫಿರ್ನಿ. ಇದು ಖೀರ್ ಅನ್ನೋದು ಅಕ್ಕಿಯಲ್ಲಿ ಇಲ್ಲಿ ಟಿ ವಿಯಲ್ಲಿ ಲಾಫ್ಟರ್ ಶೆಫ್ ನಡೀತಾ ಇದೆ ಫ್ರೆಂಡ್. ತುಂಬ ಕಾಮಿಡಿ ಇದೆ. ನನ್ನ ಫೇವ್ರೆಟ್ ಶೋ ಫ್ರೆಂಡ್. ನೀವು ಒಂದ್ಸಲ ನೋಡ್ರಿ ಹೆಂಗಿರುತ್ತೆ ಕಾಮಿಡಿ ಅದರಲ್ಲಿ ಅಂತ. ಇಲ್ಲಿ ನೋಡ್ರಿ ಬಿರಿಯಾನಿ ಕುಕ್ಕರ್ ತಣ್ಣಗಾಯ್ತು. ಈಗ ತೆಗಿತಾ ಇದ್ದೀನಿ ನಾನು. ಒಂದ್ಸಲ ಮಿಕ್ಸ್ ಮಾಡಿಬಿಡ್ಬೇಕು. ಹೆಂಗಾದ್ರೂ ಹಿಂಗೆ ಬರುತ್ತೆ ಫ್ರೆಂಡ್. ಮಸಾಲೆ ಎಲ್ಲ ಮೇಲೆ ಕೆಳಗೆ ಎಲ್ಲ ಪೂರ್ತಿ ಅನ್ನ ಇರುತ್ತೆ. ಇಲ್ಲಿ ನೋಡ್ರಿ ಪೀಸು. ಈಗ ಮಿಕ್ಸ್ ಮಾಡಿದೆ ನಾನು ಚೆನ್ನಾಗಿ ತೆಗಿತಾ ಇದ್ದೀನಿ. ನಮ್ಮ ಯಜಮಾನರು ಬಂದರು. ಎಲ್ಲೋ ಹೋಗಿದ್ರು ಅವರು, ಅಂಗಡಿ ಹತ್ರನೇ ಏನು ಬಂದಿದ್ದಾರೆ. ಈಗ ಊಟಕ್ಕೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿರಿ ಬಿರಿಯಾನಿ. ಇದ್ರ ಜೊತೆ ನಾನು ರಾಯ್ತ ಮಾಡಿಲ್ಲ ಫ್ರೆಂಡ್ಸ್. ನೀವು ಬೇಕಾದರೆ ರಾಯ್ತ ಮಾಡ್ಕೊಳ್ಳಿ. ನಾವು ತಿನ್ನೋದು ಈರುಳ್ಳಿ ಮತ್ತು ಇದು ನಿಂಬೆ ಹಣ್ಣನ್ನು ಇಟ್ಕೊಂಡು ಜ್ಯೂಸ್ ಹಾಕ್ಕೊಂಡು ತಿಂತಾರೆ ಬಿರಿಯಾನಿಗೆ. ಟ್ರೈ ಮಾಡಿರಿ ಫ್ರೆಂಡ್ಸ್ ನೀವು ಒಂದ್ಸಲ ಬಿರಿಯಾನಿ ರೆಸಿಪಿ, ತಹಾರಿ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಪ್ಲೀಸ್ ಮಾಡಿರಿ ಫ್ರೆಂಡ್ಸ್. ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್.